ಅದಕ್ಕೆ ಪಿಗ್ಮೆಂಟೇಷನ್ ವಾಸಿ ಮಾಡಿದ ಕ್ರೀಮ್, ಪಿಗ್ಮೆಂಟೇಷನ್ನ ಬುಡದಿಂದ ತೆಗೆದಿರೋ ಕ್ರೀಮ್ ವಿತ್ ಪ್ರೂವನ್ ರಿಸಲ್ಟ್ ನನ್ನ ಚಾನಲಲ್ಲಿದೆ. ಅಂಥ ಅದ್ಭುತವಾದ ಕ್ರೀಮ್ ಇದು. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಈ ಅದ್ಭುತವಾದ ಕ್ರೀಮ್ನ, ಪಿಗ್ಮೆಂಟೇಷನ್ ಅವ್ರಿಗೆ ಮಾಡಿರೋ ಈ ಅದ್ಭುತವಾದ ಕ್ರೀಮ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ಇವತ್ತಿನ ವೀಡಿಯೋ ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಮಾಡಿದ ಕ್ರೀಮ್, ಎಸ್, ವಿತ್ ಲೈಫ್ ಪ್ರೂಫ್ ನನ್ನ ವೀಡಿಯೋಸಲ್ಲಿ ನನ್ನ ಚಾನಲಲ್ಲೇ ಪೋಸ್ಟ್ ಇದೆ. ಓಕೆನಾ. ಈ ಕ್ರೀಮಿಂದ ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿಯಾಗಿದೆ. ಅಂಥ ಅದ್ಭುತವಾದ ಕ್ರೀಮ್. ಫೈನ್, ಇದನ್ನು ಹೇಳಿದ್ದೀನಿ ನಾನು. ಓಕೆನಾ. ಈಗ ಯಾರ್ಯಾರು ವಾಟ್ಸಪ್ಪಲ್ಲಿ ನನ್ನ ಜೊತೆ ಸೋಪ್ ತೊಗೊಂಡಿದ್ದೀರೋ ಅವರು ಹೇಮಾ ಕ್ರೀಮ್ಸ್, ಮಾಯ್ಶ್ಚರೈಸಿಂಗ್ ಕ್ರೀಮ್ ಬೇಕು, ಸನ್ಸ್ಕ್ರೀನ್ ಬೇಕು ಅಂತ ಸುಮಾರಷ್ಟು ಡಿಮ್ಯಾಂಡ್ಸ್ ಬಂದಿದೆ. ಓಕೆ, ಅಂಥವ್ರಿಗೆ ಅದ್ಭುತವಾದ, ಈಗಾಗಲೇ ಒಂದು ಬ್ಯಾಚ್ ಸೋಲ್ಡ್ ಔಟ್ ಆಗೋಗಿದೆ. ವಾಟ್ಸಪ್ಪಲ್ಲೇ ಸೋಲ್ಡ್ ಔಟ್ ಆಗೋಗಿದೆ. ಯಾಕೆಂದರೆ ವೀಡಿಯೋ ಮಾಡೋಷ್ಟು ನನಗೆ ಕ್ರೀಮ್ಸು ಇದಿರಲಿಲ್ಲ. ನೋಡಿ, ಅದ್ಭುತವಾದ ಕ್ರೀಮ್ ಇದು. ಓಕೆ, ಇದು ಬಂದ್ಬಿಟ್ಟು ರೈಸ್ ಕ್ರೀಮ್, ಹಾಲು ಮತ್ತು ಅಕ್ಕಿ ಬಾದಾಮಿಯಿಂದ ಮಾಡಿರೋಂಥ ಕ್ರೀಮ್. ಫೈನ್, ಇದು ಸ್ಪೆಷಲಿ ಫಾರ್ ಪಿಗ್ಮೆಂಟೇಷನ್ ಅವ್ರಿಗೆ ಮಾಡಿರೋಂಥ ಕ್ರೀಮ್ ಇದು. ಓಕೆನಾ. ಸೊ ಈ ಅದ್ಭುತವಾದ ಕ್ರೀಮ್ ಯಾವ ರೀತಿ ಮಾಡೋದು ಅನ್ನೋದಕ್ಕಿಂತ ಮುಂಚೆ ಈಗ ನನ್ನ ಚಾನಲಲ್ಲಿ ಮಾಯ್ಶ್ಚರೈಸಿಂಗ್ ಕ್ರೀಮ್ಸು ಅವೈಲಬಲ್ ಇದೆ. ಯಾರ್ಯಾರು ಸೋಪ್ ತೊಗೊಂಡಿದ್ದೀರೋ ಸುಮಾರು ಜನಕ್ಕೆ ಗೊತ್ತಿಲ್ಲ. ಯಾಕೆಂದರೆ ವಾಟ್ಸಪ್ಪಲ್ಲೇ ನಮ್ಮ ಹಳೆ ಸಬ್ಸ್ಕ್ರೈಬರ್ಗೆ ಜಸ್ಟ್ ಒಂದು ಮೆಸೇಜ್ ಹಾಕಿದೆ, ಈ ಥರ ಅಂತ. ಎಲ್ಲ ಕಂಪ್ಲೀಟ್ ಸೋಲ್ಡ್ ಔಟ್ ಆಗೋಗಿದೆ. ಓಕೆನಾ. ದಿಸ್ ಇಸ್ ಕಂಪ್ಲೀಟ್ಲಿ ಆರ್ಗ್ಯಾನಿಕ್, ನೋ ಕೆಮಿಕಲ್ ಮಾಯ್ಶ್ಚರೈಸರ್ಸ್. ಓಕೆನಾ. ಇನ್ನು ಆಫ್ ಮಾಯ್ಶ್ಚರೈಸರ್ಸು ಇದೆ. ಯಾರಿಗಾದ್ರೂ ಬೇಕಿದ್ರೆ ವಾಟ್ಸಪ್ ನಂಬರ್ ಸ್ಕ್ರೋಲ್ ಆಗುತ್ತೆ, ಹೇಳಿ, ನಾನು ಹೇಳ್ತೀನಿ. ಓಕೆ, ದಿಸ್ ಇಸ್ ದ ಮೋಸ್ಟ್ ರಿಕ್ವೆಸ್ಟೆಡ್. ಯಾಕೆ ಅಂದರೆ ನಾನು ವೀಡಿಯೋ ಮಾಡೋಕ್ಕೆ ಮುಂಚೆ ಅದು ಸೋಲ್ಡ್ ಔಟ್ ಆಗೋಯ್ತು ವಾಟ್ಸಪ್ಪಲ್ಲಿ. ಸುಮಾರು ಜನ ನಮ್ಮ ಹಳೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಎಲ್ಲ ತೊಗೊಂಡು ಖಾಲಿ ಮಾಡಿಬಿಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಬರುತ್ತೆ, ಸೊ ರೀಸ್ಟಾಕ್ ಮಾಡ್ತೀನಿ. ದಿಸ್ ಇಸ್ ಪ್ಯೂರ್ಲಿ ಫಾರ್ ಪಿಗ್ಮೆಂಟೇಷನ್ ಮಾಯ್ಶ್ಚರೈಸರ್, ರೈಟ್. ಸನ್ಸ್ಕ್ರೀನು ಬರುತ್ತೆ. ಓಕೆ, ಸುಮಾರು ಜನ ಆರ್ಡ್ರ್ ಮಾಡಬೇಕು ಸನ್ಸ್ಕ್ರೀನ್ ಅಂತೇಳಿ. ಎಸ್, ಯು ಕ್ಯಾನ್ ಆರ್ಡರ್, ಅದನ್ನು ಹೇಳ್ತೀನಿ. ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ. ಈಗ ಈ ವಿಡಿಯೋ ಇದು ಬಂದುಬಿಟ್ಟು ಅನಿತಾ ಮ್ಯಾಮ್ ಕೋಲಾರ್ ಅವ್ರಿಗೆ, ಮತ್ತು ದಾವಣಗೆರೆ ಒಬ್ಬ ಮ್ಯಾಮು, ಮತ್ತು ಚಿಕ್ಕಬಳ್ಳಾಪುರ ಮ್ಯಾಮ್, ದಯವಿಟ್ಟು ಹೆಸರು ಮರ್ತೋಗಿರ್ತೀನಿ, ಸಾರಿ ಫಾರ್ ದಟ್. ಊರ ಹೆಸರು ಹೇಳ್ತೀನಿ. ಮತ್ತು ಮೈಸೂರು ಲತಾ ಮ್ಯಾಮು, ಮತ್ತು ನಮ್ಮ RR ನಗರ ಮಂಜುಳಾ ರಾಜಶೇಖರ್ ಮ್ಯಾಮ್, ಮತ್ತು ನಮ್ಮ ಅಬ್ಗೆರೆಯವರ ಭಾಗ್ಯ ಮ್ಯಾಮು, ಯಾರ್ದಾರು ಹೆಸರು ಮಾಡ್ತಾ, ಮತ್ತು ನಮ್ಮ ಶೈನಜಾ ಮ್ಯಾಮು, ಅವರು ಕೇರಳದವರು. ಯಾರ್ದಾರು ಹೆಸರು ಮಾಡ್ತಿದ್ರೆ ಸಾರಿ. ಈ ಥರ ವೆಟ್ ವೈಪ್ಸ್ ಸಿಗುತ್ತೆ. ಸುಮಾರು ಜನ ನಂಗೆ ಕಮೆಂಟ್ ಹಾಕಿದ್ರಿ ಅಲ್ವಾ, ವೆಟ್ ವೈಪ್ಸ್ ಸಿಗುತ್ತೆ. ಸಾಲ್ವಾಂದು ನನ್ನ ಹೇಳಿದಾಗ ನಂಗೆ ಅರ್ಥ ಆಗಿಲ್ಲ ಹೇಮ ಅಂತ ವಾಟ್ಸಪ್ಪಲ್ಲಿ ಹಾಕಿದ್ರಿ. ಇದನ್ನು ತೊಗೊಂಡು ಫಸ್ಟು ನೀವು ವರ್ಕಿಂಗ್ ಲೇಡೀಸ್ ಅಲ್ವಾ. ಮತ್ತು ನಮ್ಮ ಪುಷ್ಪಾ ಮ್ಯಾಮು ತುಮಕೂರವರು. ಓಕೆ, ನೋಡಿ, ಈ ಥರ ವೆಟ್ ವೈಪ್ಸ್ ಸಿಗುತ್ತೆ. ಇದೇನು ಮಾಡಿ ಅಂದರೆ ಇದನ್ನು ಯೂಸ್ ಅಂತಿರೋ ತಂದಿಟ್ಕೊಂಬಿಡಿ. ನಿಮಗೆ ಸುಮಾರು ಎಷ್ಟ್ರಿ ಅದರ 100 ಪೀಸ್ ಇರುತ್ತೆ ಇದರಲ್ಲಿ. ಫೈನ್, ನೋಡಿ, ಮುಖನ ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ನೀವು ಕೆಲಸಕ್ಕೆ ಹೋಗಿರ್ತೀರ ನೋಡಿ, ಮೀನ್ ಟೈಮಿಗೆ ತುಂಬ ಬಿಸಿಲಿದೆ, ಈಗಲೇ ಪಿಗ್ಮೆಂಟೇಷನ್ ರೇಸ್ ಆಗೋ ಚಾನ್ಸಸ್ ಇರೋದು. ಓಕೆ, ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇದೆಲ್ಲ ನಮ್ಮ ಆತ್ಮೀಯರಿಗೆ ನಾನು ಚಿಕ್ಕ ಟಿಪ್ಸ್ ಕೊಡ್ತಾಯಿದ್ದೀನಿ. ನೀವು ಬರೀ ನನ್ನ ಹತ್ರ ಸೋಪ್ ತೊಗೊಂಡಿದ್ದೀರಾ, ಅಲ್ಲಿಗೆ ಮುಗಿದೋಯ್ತು ಸಂಬಂಧ ಅಂತ ಮಾತ್ರ ಅಂದ್ಕೊಬೇಡಿ. ನಿಮ್ಮ ಸ್ಕಿನ್ನು ಇನ್ನೂ ಸಖತ್ತಾಗೋವರೆಗೂ ನನ್ನ ಜವಾಬ್ದಾರಿ. ಓಕೆನಾ. ಅದಕ್ಕೆ ನೀವೆಲ್ಲ ವರ್ಕಿಂಗ್ ಲೇಡೀಸ್ ಅಂತ ನಾನು ಹಾಕಿದ್ದೆಲ್ಲ, ಸೊ ಇದೆಲ್ಲ ಸ್ಪೆಷಲ್ ವೀಡಿಯೋ ನಿಮಗೋಸ್ಕರ. ಓಕೆ, ಹೆಸರು ಏನಾದ್ರು ಮರ್ತೋಗಿರೋ ಐಮ್ ಸೋ ಸಾರಿ, ಆಯ್ತಪ್ಪ. ನನಗೆ ನೆನಪಿರಲ್ಲ ಅಷ್ಟೇ ಹೆಸರುಗಳು, ಊರು ಜ್ಞಾಪಕ ಇರುತ್ತೆ, ಹೆಸರು ಜ್ಞಾಪಕ ಇರೋಲ್ಲ. ಸೊ ಸನ್ಸ್ಕ್ರೀನ್ ಹೇಳಿದ್ದೀನಿ ಎಲ್ಲರಿಗೂ, ಆಯಿತಾ. ನೋಡಿ, ನೀಟಾಗಿ ವೈಪ್ ಮಾಡ್ಕೊಂಬಿಡಿ. ಇದು ನೀವು ಆಫೀಸಲ್ಲಿರುವಾಗ ಮಾಡೋದು. ಅಕಸ್ಮಾತ್ ನಿಮ್ಮ ಪ್ರಾಫಿಷನ್ ಇತ್ತು ಅಂದರೆ ನಮ್ಮ ಸೋಪ್ ತೊಗೊಂಡೋಗಿ ವಾಶ್ ಮಾಡಿಕೊಂಡು ನೆಕ್ಸ್ಟ್ ಸನ್ಸ್ಕ್ರೀನ್ ಮಾಯ್ಶ್ಚರೈಸರ್ ಡೆಫಿನೆಟಾಗಿ ಬಂದುಬಿಡುತ್ತೆ. ಯಾರ್ಯಾರಿಗೆ ಆರ್ಡರ್ ಬೇಕೋ ಮಾಡ್ಕೊಂಬಿಡಿ ವಾಟ್ಸಪ್ಪಲ್ಲಿ. ಓಕೆನಾ. ಬಟ್ ಕಾಯಬೇಕು, ಹೇಳಿದ್ದೀನಿ. ಅದು ನಿಮಗೆಲ್ಲ ಗೊತ್ತಿದೆ. ಸೋಪ್ ತೊಗೊಂಡು ಪ್ರತಿಯೊಬ್ಬರಿಗೂ ಗೊತ್ತಿದೆ, ಹೇಮಾ ನಾಗರಾಜ್ ಸೋಪಲ್ಲಿ ಈಸಿಯಾಗಿ ಸಿಗೋಲ್ಲ, ಕಾಯಬೇಕು ಅಂತ. ಓಕೆನಾ. ವೈಪ್ ಮಾಡ್ಕೊಂಡ್ವಿ. ಸೊ ಇದು ನಮ್ಮ ಇಷ್ಟು ಜನಕ್ಕೆ ಟಿಪ್ಸ್ ಹೇಳಿದ್ದೀನಿ. ಇವತ್ತಿನ ವೀಡಿಯೋಗೆ ಹೋಗ್ಬೇಡ, ಒಂದು ಸಲ ನೋಡ್ಕೊಂಬಂದ್ಬಿಡಿ ಏನೇನು ರೆಡಿ ಮಾಡ್ಕೊಂಡೆ ಅಂತ. ಮತ್ತೆ ಬೇಕಾದರೆ ಹೇಳ್ತೀನಿ. ನೋಡಿ, ಇದು ಪ್ರಾವಿಷನು ಇದೆ ನಿಮಗೆ ತಕ್ಕೊಳ್ಳೋದಕ್ಕೆ. ನಿಮ್ಮ ವ್ಯಾನಿಟಿ ಬ್ಯಾಗಲ್ಲಿ ಹಾಕೊಂಬಿಡಿ, ಈಸಿ ಆಗುತ್ತೆ. ಓಕೆ, ಇವತ್ತಿನ ವೀಡಿಯೋಗೆ ಹೋಗಿ ನೋಡ್ಕೊಂಬಂದ್ಬಿಡಿ ಯಾವ ರೀತಿ ಮಾಡ್ತೀವಿ. ಈ ಅದ್ಭುತವಾದ ಆ್ಯಂಟಿ ಆಕ್ಸಿಡೆಂಟ್ ತುಂಬಿದೆ ಈ ಕ್ರೀಮಲ್ಲಿ, ನೋಡ್ಕೊಂಬಂದ್ಬಿಡಿ. ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ. ನೀರಿನ ಜೊತೆ ನಾನಿಲ್ಲಿ ಮೋಸ್ಟ್ ಪವರ್ಫುಲ್ ರೆಮಿಡಿ ಇವತ್ತಿನ ವೀಡಿಯೋಲಿ ಸೋಂಪು. ಆ್ಯಂಟಿ ಆಕ್ಸಿಡೆಂಟ್ ತುಂಬಿ ತುಳುಕಿದೆ ಇದರಲ್ಲಿ. ಓಕೆ,
ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡುತ್ತೆ ಸೋಂಪು. ಜೀರಿಗೆ ಎಲ್ಲ ಸೋಂಪಲ್ಲಿ 2 ರೀತಿ ಬರುತ್ತೆ. ಓಕೆ, ಒಂದು ಚಿಕ್ಕದಾಗಿರುತ್ತೆ ಮತ್ತು ಇನ್ನೊಂದು ದಪ್ಪ ಉದ್ದ ಇರುತ್ತೆ. ಈ ದಪ್ಪ ಉದ್ದ ಇರೋದು ಇವತ್ತಿನ ರೆಮಿಡಿಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೆನೆ ಕ್ಲೌಸ್ ಬಗ್ಗೆ ಹೇಳಿದೆ ಅಲ್ವಾ, ಲವಂಗದ ಬಗ್ಗೆ, ಹೂವು ಇರೋ ಲವಂಗ ತೊಗೊಬೇಕು. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಈಗ ಇದನ್ನು ಸ್ಟವ್ ಮೇಲೆ ಇಡೋಣ. ಇದು ಕಂಪ್ಲೀಟಾಗಿ ನಾನು ಹಾಕಿರೋ ಅರ್ಧ ಲೋಟ ಕಮ್ಮಿ ಆಗಬೇಕು, ಪ್ಲಸ್ ಇದೆಲ್ಲ ಒಂಥರ ಇಮ್ರುಕೊಂಡಾಗ ಹಾಕಬೇಕು. ಓಕೆ, ಇವತ್ತಿನ ವೀಡಿಯೋ ಹೋಗೋಣ. ಚೆನ್ನಾಗಿ ಕುದಿಬೇಕಿದು. ನೀವು ಯಾವ ಥರ ಆದರೂ ಕುದಿಸ್ಕೊಳ್ಳಿ, ಐದರ್ ಐ ಫ್ಲೇಮ್, ಸಿಮ್, ಮೀಡಿಯಮ್, ಅದು ನಿಮ್ಮ ಪರ್ಸ್ನಲ್. ಓಕೆನಾ, ಬಟ್ ಇದು ಕುದ್ದು ಇಮ್ರುಕೊಂಡು ಹೋಗಬೇಕು, ಅದು ಮಾತ್ರ ನನಗೆ ಬೇಕಾಗಿರೋದು. ನೋಡಿ, ಈಗಾಗಲೇ ಕಲರ್ ಚೇಂಜ್ ಆಗಿದೆ, ನಿಮ್ಗೆ ಗೊತ್ತಾಗ್ತಿದೆಯಾ? ಓಕೆ, ಇನ್ನೂ ಕಲರ್ ಚೇಂಜ್ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು, ನೀವು ಸಿಮ್ಮು, ಮೀಡಿಯಮು ಯಾವ ಥರ ಬೇಕಾದರೂ ಮಾಡ್ಕೊಳ್ಬೋದು. ಸಾಫ್ಟ್ ಆಗಿಬಿಡುತ್ತೆ. ನಾವೇನು ಹಾಕಿದ್ದೀವಿ ಅವ್ರಿಗೆ ಕಂಪ್ಲೀಟಾಗಿ ಕಲರ್ 100% ಕಲರ್ ಚೇಂಜ್ ಆಗಿದೆ. ಈ ಟೈಮಲ್ಲಿ ಇದು ಕಂಪ್ಲೀಟಾಗಿ ತಣ್ಣಕ್ಕಾಗಬೇಕು. ನೋಡಿ ಆಯಿತಾ? ಒಂದೊಂದು ಸ್ಟೆಪ್ಪು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನಾವು ಹಾಕಿದ್ದು ಸೋಂಪು ದಪ್ಪಕ್ಕಾಗಿರಬೇಕು. ಓಕೆ, ಆವಾಗ ಆ್ಯಂಟಿ ಆಕ್ಸಿಡೆಂಟ್ ಬಿಟ್ಕೊಂಡಿದೆ ಅಂತ ಅರ್ಥ. ಫೈನ್. ಸೊ ಇದು ಕಂಪ್ಲೀಟಾಗಿ ತಣ್ಣಕ್ಕಾಗಿ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ. ಫ್ರೆಂಡ್ಸ್, ಇದೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ಆರಿದೆ ಆಯಿತಾ? ಈಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಳ್ತಿದ್ದೀನಿ. ಆದಷ್ಟು ನಾನ್ ಸ್ಟಿಕ್ ಯೂಸ್ ಮಾಡಬೇಡಿ, ಐರನ್ ಬಾಂಡಿ ತಗೋ. ಓಕೆ, ನಾನು ಫ್ರೆಂಡ್ಸ್ ಈ ಥರ ಇರಬೇಕು ಮಿಕ್ಸ್ಚರು. ಕಂಪ್ಲೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಡಿ, ತರಕಾರಿಯಾಗಿರಬೇಕು. ಈಗ ನಾನು ಇದನ್ನು ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟ್ರೈನ್ ಮಾಡ್ಕೊಳ್ತೀನಿ. ನಮಗೆ ವೆರಿ ಥಿನ್ ಪಾರ್ಟ್ ಬೇಕಾಗಿದೆ. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀನಿ. ಈ ಸ್ಟೇಜಲ್ಲಿ ನೋಡಿ ಹೆಂಗಿದೆ ನೋಡಿ, ಈ ಥರ ಇರಬೇಕು ನಿಮಗೆ ಕ್ರೀಮ್ ಟೆಕ್ಸ್ಚರು. ಫೈನ್. ಮತ್ತು ಇದಕ್ಕೆ ಅಲೋವೆರಾ ಜೆಲ್ ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕರೆಕ್ಟಾಗಿ ಇದರಲ್ಲಿ ಏನು ನೀವು ನೋಟ್ ಮಾಡಬೇಕು ಅಂದರೆ ದ ಟೆಕ್ಸ್ಚರ್ ಆಫ್ ದ ಕ್ರೀಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೋಡಿ ಈಗ ಒಂದು ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಒಂಚೂರು ಇದು ಹಾಕ್ಕೊಳ್ಳಿ, ಗ್ಲಿಸರಿನ್. ಫೈನ್. ಇಲ್ಲಿ ನಾನು ಒಂದು ಕ್ಯಾಪ್ಸ್ಯೂಲ್ ಹಾಕಿದ್ದೀನಿ ವಿಟಮಿನ್ ಇ. ನೋಡಿ, ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದು ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಈ ಥರ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಫೈನ್. ನೋಡಿ, ಎಷ್ಟು ದಿನ ಬೇಕಾದ್ರೂ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಪಿಗ್ಮೆಂಟೇಷನ್ ಹೋಗಲ್ಲ ಅನ್ನೋರಿಗೆ ವಿತ್ ಪ್ರೂವನ್ ರಿಸಲ್ಟ್. ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಮಾಡಿದ ಅದ್ಭುತವಾದ ಕ್ರೀಮ್ ಇದು. ಕ್ರೀಮ್ ರೆಡಿ ಆಯ್ತಲ್ಲ, ಈಗ ಇದು ಏನದು ಹಾಕಬೇಕು. ಈ ಕ್ರೀಮ್ ಅಪ್ಲೈ ಮಾಡಿದ ತಕ್ಷಣ ಹಾಗೆ ಬಿಡೋದಲ್ಲ, ಇದನ್ನು ರೆಡಿ ಮಾಡ್ಕೊಳ್ಳಿ ಆಯಿತಾ? ಸ್ಕಿನ್ ವೈಟ್ನಿಂಗ್ ಪೌಡರ್. ವಾಟ್ಸಪ್ ನಂಬರ್ ಕೊಡು 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 ಅಂತ ಕೇಳ್ತಿದ್ದೀರಾ, ಇವತ್ತು ಮತ್ತೆ ಶೇರ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಸ್ವಲ್ಪ ನೀರು ಹಾಕಿ ಕಲಿಸ್ತೀನಿ. ರೋಸ್ ವಾಟ್ರ್, ಮೊಸರು ಏನೂ ಹಾಕೋಂಗಿಲ್ಲ ಇದಕ್ಕೆ. ಓಕೆ, ಈ ಕ್ರೀಮ್ ಆದಮೇಲೆ ನೀವು ಈ ಪ್ಯಾಕ್ ಹಾಕಲೇಬೇಕು, ನಿಮಗೆ ಪಿಗ್ಮೆಂಟೇಷನ್ ಕಂಪ್ಲೀಟಾಗಿ ಹೋಗಬೇಕು ಅಂದರೆ. ಓಕೆನಾ? ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್ ಅಂತ ಹೇಳ್ತಾ ನಿಮಗೆಲ್ಲ ಒಂದು ಸಿಹಿ ಸುದ್ದಿ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಓಕೆನಾ? ಹೋಗೋಣ. ಫಸ್ಟು ಸೋಪಲ್ಲಿ ಮುಖ ತೊಳೆದಿರಬೇಕು ಅಥವಾ ವೆಟ್ ವೈಪ್ಸಲ್ಲಿ ಮುಖ ಬರ್ಸಿರಬೇಕು. ಸೊ ಯಾರ್ಯಾರು ಮುಲತಿ ಪೌಡ್ರ್ ಆಗಲ್ವೋ ಅವ್ರು ವೆಟ್ ವೈಪ್ಸಲ್ಲಿ ಮುಖ ಒರೆಸ್ಕೊಡಿ. ದಿನದಲ್ಲಿ ಯಾವ ಟೈಮಲ್ಲಿ ಬೇಕಾದ್ರೂ ಈ ಪ್ರೊಸೀಜರ್ ಮಾಡ್ಬೋದು. ಬಟ್ ಏನು ಅಂದರೆ ಇದಕ್ಕೆ ಸ್ಕಿನ್ ವೈಟ್ನಿಂಗ್ ಕಾಂಬಿನೇಷನ್ ಹಾಕಲೇಬೇಕು. ಓಕೆ, ಸ್ಕಿನ್ ವೈಟ್ನಿಂಗ್ ಕಾಂಬಿನೇಷನ್ ಬಿಡಲೇಬೇಕು ಇದಕ್ಕೆ. ಆಯಿತಾ? ಮಸಾಜ್ ಮಾಡಿ ಒಂದು 2 ಮಿನಿಟ್ಸ್ ಬಿಟ್ಬಿಡಿ ಹೀಗೆ.
ಏನು ಮಾಡೋಕ್ಕೆ ಹೋಗ್ಬಿಡಿ, ಟಚ್ ಮಾಡಬೇಡಿ. ಒಂದು 5 ನಿಮಿಷ ಹೀಗೆ ಬಿಡಿ, ಅದು ಅಬ್ಸಾರ್ಬ್ ಆಗಲಿ ಸ್ಕಿನ್ ಒಳಗೆ, ಆಯಿತಾ? ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋಣ. ಈಗ 5 ನಿಮಿಷ ಆಗಿದೆ. ಈಗ ನಾನು ಲಾಸ್ಟ್ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಸ್ಕಿನ್ ವೈಟ್ನಿಂಗ್ ಪೌಡ್ರು, ಶೇರ್ ಮಾಡಿದ್ದೆ ಅಲ್ವಾ? ಈಗ ಇದನ್ನು ಅಪ್ಲೈ ಮಾಡಬೇಕಾಗತ್ತೆ. ಹೇಮಾ, ಇದು ಜಾಗದಲ್ಲಿ ಮುಲತಿ ಪೌಡ್ರ್ ಹಾಕ್ಬೋದಾ? ಡೆಫಿನೆಟಾಗಿಲ್ಲ, ಇದನ್ನೇ ಹಾಕಬೇಕು, ಸ್ಕಿನ್ ವೈಟ್ನಿಂಗ್ದೇ ಹಾಕಬೇಕು. ಸೊ ಇವಾಗ ನಾನು ದಾಳಿಂಬೆ ಸಿಪ್ಪೆ ತಗೊಂಡೆ. ದಾಳಿಂಬೆ ಸಿಪ್ಪೆಯಲ್ಲಿ ಮೆಲಾನಿನ್ ಪ್ರೊಡಕ್ಷನ್ನ ಸ್ಟಾಪ್ ಮಾಡುತ್ತೆ. ನೋಡಿ, ಮೆಲಾನಿನ್ ಪ್ರೊಡಕ್ಷನ್ ಯಾಕಾಗುತ್ತೆ ಅಂದರೆ, ನಿಮ್ಮ ಮುಖದಲ್ಲಿ ಮೆಲಾನಿನ್ ಇನ್ಕ್ರೀಸ್ ಆದಾಗ ಬಂಗ್ ಜಾಸ್ತಿ ಆಗುತ್ತೆ. ಕೆಲವರು ಸುತ್ತ ಫೇಸ್ ಸುತ್ತ ಪಿಗ್ಮೆಂಟೇಷನ್ ಇದೆ ಅಂತಾರಲ್ಲ, ಅಂಥವ್ರು ಹೇಗೆ ಮೆಲಾನಿನ್ ಜಾಸ್ತಿ ಆದಾಗಲೇ ಬರೋದು. ಸೊ ಇವಾಗ ನಮ್ಮಲ್ಲಿ ಅಂದರೆ ನಾನು ಉಪಯೋಗಿಸಿದ ಪಪೈನ್ ಅಂತ ಒಂದು ಎನ್ಸೈಮ್ ಇದೆ ಪಪ್ಪಾಯಲ್ಲಿ. ಓಕೆ, ಆ ಎನ್ಸೈಮು ಪಿಗ್ಮೆಂಟೇಷನ್ನ ಝೀರೋ ಮಾಡುತ್ತೆ, ಬಂಗ್ನ ಝೀರೋ ಮಾಡುತ್ತೆ. ಅಂದರೆ ಮೆಲಾನಿನ್ ಪ್ರೊಡಕ್ಷನ್ನೇ ಸ್ಟಾಪ್ ಮಾಡುತ್ತೆ. ಹೇಮ, ಒಂದೇ ದಿನದಲ್ಲಿ ಆಗುತ್ತಾ ಅಂತ ಪ್ರಶ್ನೆ ಬಂದರೆ, ನಿಮ್ಗೆ ಒಂದೇ ದಿನದಲ್ಲಿ ಪಿಗ್ಮೆಂಟೇಷನ್ ಬಂದಿದ್ದರೆ ಒಂದೇ ದಿನದಲ್ಲಿ ಹೋಗುತ್ತೆ, ಯೋಚನೆ ಮಾಡಬೇಡಿ. 2-3 ದಿನ ಆಗಿದೆ ಬಂದೆ ಅಂದರೆ ಇದು 2-3 ದಿನ ಆಗುತ್ತೆ. ಓಕೆನಾ? ಸೊ ನೋಡಿ, ಇದನ್ನು ಅಪ್ಲೈ ಮಾಡಿಬಿಟ್ಟು ಒಂದು 8 ನಿಮಿಷ ಇರ್ತೀನಿ. ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೇನು ಡೌಟ್ಸ್ ಕ್ಯೂರಿಯಸ್ ಲೆಟ್ ಮೀ ನೋ. ಅಲೋವೆರಾ ಜೆಲ್ ಮಾಯಿಶ್ಚರೈಸರು ಸ್ಕಿನ್ನ ಹೈಡ್ರೇಟಿಂಗ್ ಆಗಿಡುತ್ತೆ. ವಿಟಮಿನ್ ಇ ಆ್ಯಂಟಿ ಆಕ್ಸಿಡೆಂಟ್, ಸ್ಕಿನ್ನ ಪಳ್ಪಳ ಅಂತ ಹೊಳೆಯುತ್ತೆ. ಓಕೆನಾ? ಇದು ಒಂದು 8 ನಿಮಿಷ ಆಗಲಿ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೇನು ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಫ್ರೆಂಡ್ಸ್, 8 ಮಿನಿಟ್ಸ್ ಆಗಿದೆ. ಕ್ಲಾರಿಟಿ ಆಫ್ ಸ್ಕಿನ್ ತೋರಿಸ್ತಾ ಇದೆ ನಿಮ್ಗೆ. ನೋಡಿ, ನಾನೊಂದು 5 ನಿಮಿಷ ಎಕ್ಸ್ಟ್ರಾ ಇದ್ಬಿಟ್ಟೆ. ನೀವು ಹಂಗೆ ಮಾಡಬೇಡಿ. 8 ಮಿನಿಟ್ಸ್ ಅಂದರೆ 8 ಮಿನಿಟ್ಸ್ ತೆಗೆದುಬಿಡಿ. ನಾನು ಸ್ವಲ್ಪ ಟ್ರೈ ಮಾಡೋಕೆ ಬಿಟ್ಬಿಟ್ಟೆ. ನೋಡಿ, ಆಲಮ್ ಅಂದರೆ ಸುಮ್ಮನೆನಾ? ಓಕೆ, ಶೈನಿಂಗ್ ನೋಡಿರಿ. ಓಕೆ, ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊಳ್ತೀನಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ, ಹತ್ರ ಝೂಮ್ ಮಾಡಿದ್ದೀನಿ. ಓಕೆ, ಚಾಲೆಂಜ್ ಮಾಡಿ ಹೇಳ್ತೀನಿ, ಸ್ಕಿನ್ ವೈಟ್ನಿಂಗ್ ಪೌಡರು ಮಿರಾಕಲ್. ಬಟ್ ಎಲ್ಲ ನಿಮ್ಮ ಸ್ಕಿನ್ಗೆ ಹೋಗಬೇಕು. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ. ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ, ಯಾಕಂದರೆ ಸ್ವಲ್ಪ ಲೆಂತಿ ಆಗೋಯ್ತು ವೀಡಿಯೋ. ಯಾರ್ಯಾರು ಬೇಕೋ ಮಾಯಿಶ್ಚರೈಸರ್ ಎಲ್ಲ ತೊಗೊಳ್ಬೋದು. ನಾನು ವಾಟ್ಸಪ್ಪಲ್ಲಿ ಹೇಳ್ತೀನಿ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಯಿಶ್ಚರೈಸರ್ ಅವೈಲಬಲ್. ಓಕೆನಾ? ನಾಟ್ ದ ನಾರ್ಮಲ್ ಒನ್ಸ್. ಇನ್ನೂ ಸ್ವಲ್ಪದ್ದು ಬಿಡ್ರಿ, ಇನ್ನೂ ಒಂದು 10 ನಿಮಿಷ ನಾನು ನಿಮ್ಮ ಎದುರಿಗೆ ಈ ಥರ ಕ್ಯಾಮ್ರಾ ಮುಂದೆ ಇದ್ದರೆ ಡಬಲ್ ಆಗುತ್ತೆ. ಯಾಕೆ? ಭಸ್ಮದಿಂದ ಮಾಡಿದ ಸ್ಫಟಿಕದ ಪುಡಿ. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ, ಅಕಸ್ಮಾತ್ ಕಂಟೆಂಟ್ ಇಷ್ಟ ಆದರೆ ನಿಮಗೆ ದಯವಿಟ್ಟು ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಒತ್ತಿ. ಡೈಲಿ ನೋಟಿಫಿಕೇಷನ್ಸ್ ಬರುತ್ತೆ. ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ಸತತವಾಗಿ ವಾಸಿ ಮಾಡಿರೋ ಚಾನಲ್ ಇದೆ. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ, ಹೋಗ್ಬರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.